ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 8ನೇ ಅಧ್ಯಾಯ 1ರಿಂದ 4ನೇ ವಚನವನ್ನು ಧ್ಯಾನ ಮಾಡೋಣ. ವಿಮೋಚನ ಕಾಂಡದಲ್ಲಿ ನಾವು ಒಂದೊಂದು ವಾಕ್ಯವನ್ನ ಒಂದೊಂದು ಭಾಗವನ್ನ ಕಲಿತಾ ಇದ್ದೇವೆ. ಹೀಗಾಗಿ ನಾನು ನಂಬ್ತೀನಿ ಇದರಿಂದ ದೇವರು ನಮಗೆ ಎಷ್ಟೋ ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ಆಮೇಲೆ ಸರಿ, ಕಪ್ಪೆಗಳಿಂದ ಬಾಧೆ ಉಂಟಾದದ್ದು. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನ ಬಳಿಗೆ ಹೋಗಿ ಹೀಗೆನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲೂ ಮಲಗುವ ಕೋಣೆಯಲ್ಲೂ ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಲೆಗಳಲ್ಲಿಯೂ ಹಿಟ್ಟು ನಾದುವ ಕೊಣಬಿಗಳಲ್ಲಿಯೂ ಬರುವವು. ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ಪರಿವಾರದವರ ಮೇಲೆಯೂ ಕಪ್ಪೆಗಳು ಹರಡಿಕೊಳ್ಳುವವು. ಪ್ರಿಯ ದೇವರ ಮಕ್ಕಳೇ, ಈಗ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ನೀನು ಕೇಳದೆ ಹೋದ್ರೆ ಮೋಶೆ ಕಪ್ಪೆಗಳನ್ನ ಅರಮನೆಯಲ್ಲಿಯೂ ಎಲ್ಲರ ಮನೆಗಳಲ್ಲಿಯೂ ಅಡಿಗೆ ಮನೆಯಲ್ಲಿಯೂ ಪಾತ್ರೆಗಳಲ್ಲಿಯೂ ನೀನು ಬರಮಾಡು ಎಂಬುದಾಗಿ ದೇವರು ಹೇಳ್ತಾರೆ. ಎಲ್ಲಾ ಕಡೆನೂ ಕಪ್ಪೆಗಳು ಹರಡಿಕೊಳ್ಳುತ್ತೆ. ನೋಡಿ, ಯೋಚನೆ ಮಾಡಿ, ಮಂಚದ ಮೇಲೂ ಕಪ್ಪೆಗಳು ಬರುತ್ತೆ ಅಂತ ದೇವರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನೆಂಬುದಾಗಿ ನಾವು ನೋಡುವಾಗ, ದೇವರು ಇಲ್ಲದೆ ಹೋದ್ರೆ ಎಲ್ಲಾ ಕಡೆನೂ ಕಾಟ ಇದ್ದೇ ಇರ್ತದೆ. ಸರಿಯಾದ ರೀತಿಯಲ್ಲಿ ಅನೇಕರಿಗೆ ವಿಶ್ರಾಂತಿ ಇರೋದಿಲ್ಲ. ಮನಸ್ಸಿನಲ್ಲಿ ಯಾವಾಗ ವಿಶ್ರಾಂತಿ ಇರೋದಿಲ್ವೋ ಅವಾಗ ಮನುಷ್ಯನಿಗೆ ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ. ನಿದ್ದೆ ಬರದೇ ಇರೋದಕ್ಕೆ ಹಲವಾರು ಕಾರಣಗಳುಂಟು. ಕೆಲವು ವೇಳೆ ವಯಸ್ಸಾದವರು, ಕೆಲವು ವೇಳೆ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಅದು ಬೇರೆ ವಿಷಯ. ಬಟ್ ಆದ್ರೆ ಈ ಒಂದು ಭಾಗದ ಪ್ರಕಾರವಾಗಿ ಅನೇಕರಿಗೆ ಇವತ್ತು ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಹೀಗಾಗಿ ಅನೇಕರಿಗೆ ಎಲ್ಲಾ ಕಡೆಯಿಂದಲೂ ಕಾಟ. ಇಲ್ಲಿ ನೋಡಿ, ಇಸ್ರಾಯೇಲರು ಯಾವುದೇ ಒಂದು ಕಂಫರ್ಟ್ಗಳಲ್ಲಿ ಇದ್ರೂ ಅವರಿಗೆ ಕಾಟ ಇದ್ದೇ ಇದೆ. ಐಗುಪ್ತರಿಗೆ ಏನೇ ಕಂಫರ್ಟ್ ಇದ್ರು, ಮಂಚ ಕಂಫರ್ಟ ಅಲ್ಲಿ ಕಪ್ಪೆ ಬರುತ್ತೆ, ಅಡಿಗೆ ಮನೆ ಕಂಫರ್ಟ ಅಲ್ಲಿನೂ ಕಪ್ಪೆ ಬರುತ್ತೆ. ಕಪ್ಪೆಗಳಿದ್ರೆ ಅಲ್ಲಿ ನಿದ್ದೆ ಬರುತ್ತಾ? ಕಪ್ಪೆಗಳ ಶಬ್ದ ಕೇಳಿಸ್ಕೊಂಡಿದ್ದೀರಾ? ಕಪ್ಪೆಗಳಿರೋದಾದ್ರೆ ನಿದ್ದೆ ಬರುತ್ತೆ. ಅದೇ ತರ ಇದು ಸೈತಾನನ ಒಂದು ಶಕ್ತಿಗೆ ನಮ್ಮನ್ನ ಒಪ್ಪಿಸ್ಕೊಟ್ರೆ ನಮಗೆ ಸಮಾಧಾನ ಇರೋದಿಲ್ಲ. ಆದ್ರೆ ದೈವತ್ವಕ್ಕೆ, ಯೇಸುವಿಗೆ ನಮ್ಮ ಜೀವಿತವನ್ನು ಒಪ್ಪಿಸ್ಕೊಟ್ರೆ ನಮಗೆ ಸಮಾಧಾನ ಇರುತ್ತೆ ಅನ್ನೋದು ದೇವರಲ್ಲಿ ನಮಗೆ ಕಲಿಸ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸ್ಕೊಡ್ರಿ, ಸಮಾಧಾನ ನಿಮ್ಮನ್ನು ಹಿಂಬಾಲಿಸುತ್ತೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಯಾರಿಗಾದ್ರೂ ಸಮಾಧಾನ ಇಲ್ವಾ? ಈಗಲೇ ಪಾಪ ಕ್ಷಮಾಪಣೆಗಾಗಿ ಯೇಸು ಸ್ವಾಮಿಯನ್ನು ನಂಬ್ರಿ. ಒಂದ್ ವೇಳೆ ಯೇಸುವನ್ನ ಬಿಟ್ಟೋಗಿದ್ರಾ, ಚರ್ಚ್ ಬಿಟ್ಟೋಗಿದ್ದೀರಾ, ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು ಬಿಟ್ಟೋಗಿದ್ದೀರಾ, ಈಗಲೇ ಯೇಸುವೆ ನನ್ನ ಕ್ಷಮಿಸು, ನನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀನಪ್ಪ, ನನಗೆ ಸಮಾಧಾನ ಕೊಡು ಎಂಬುದಾಗಿ ಕೇಳಿ. ಕೆಟ್ಟ ಕೆಟ್ಟ ಕನಸುಗಳಿಂದ ದೇವರು ನಿಮ್ಮನ್ನ ದೂರ ಮಾಡಿ ದೇವರು ನಿಮಗೆ ಸಮಾಧಾನವನ್ನು ಕೊಡ್ತಾರೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ಇಂದು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಯಾರ್ಯಾರು ದೇವರೇ ಈಗ ತಮ್ಮ ಹೃದಯದಲ್ಲಿ ನನಗೆ ಯೇಸು ಬೇಕಪ್ಪ ಎಂಬುದಾಗಿ ಕೇಳ್ತಾ ಇದ್ದಾರೋ, ಈಗಲೇ ಅವ್ರ ಹೃದಯದಲ್ಲಿ ಕಾರ್ಯ ಮಾಡು, ಅವ್ರಿಗೆ ಅದ್ಭುತ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇಲೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಸಮಾಧಾನದಿಂದ ತುಂಬಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇಲೆ. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು.
ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,
ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ